ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ನಿಮಗೆ ಹಾವಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಅಂಗಾಂಶ ಕೃಷಿ ಅಂದ್ರೆ ಟಿಶ್ಯೂ ಕಲ್ಚರ್ ಈ ಪದ್ಧತಿಯಿಂದ ಗಿಡ ಉತ್ಪತ್ತಿಯಾಗುವ ಮಾಡುವ ಅಂದರೆ ಪ್ರೊಪಗೇಷನ್ ಮಾಡುವ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು, ಇದನ್ನು ಹೇಗೆ ಮಾಡುತ್ತಾರೆ, ಯಾಕೆ ಮಾಡ್ತಾರೆ, ತಗಲುವ ಖರ್ಚು, ಮಾಡಿಕೊಳ್ಳುವುದರಿಂದ ಆಗುವ ಲಾಭಗಳು, ಯಾವ ಗಿಡ ಸಿದ್ಧಗೊಳಿಸಬಹುದು ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಒಳಗೊಂಡು ಮಾಹಿತಿ ನೀಡಲಿದ್ದು, ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡುವಂತೆ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ವಿಷಯದ ಕಡೆ ಹೋಗುದಿದ್ರೆ, ನನ್ನ ಹಲವಾರು ಮಿತ್ರರು ಈ ಅಂಗಾಂಶ ಕೃಷಿ ಅಂದರೆ ಟಿಶ್ಯೂ ಕಲ್ಚರ್ ಬಗ್ಗೆ ಹಲವಾರು ಪ್ರಶ್ನೆ ಕೇಳ್ತಿದ್ದು, ಆ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಈ ಮಾಹಿತಿ ನೀಡುತ್ತಿದ್ದೇನೆ. ಈ ಟಿಶ್ಯೂ ಕಲ್ಚರ್ ಪದ್ಧತಿಯಲ್ಲಿ ಪ್ರಯೋಗ ಶಾಲೆಯಲ್ಲಿ ಅಂದ್ರೆ ಲ್ಯಾಬ್ನ ಒಳಗಡೆ, ಅಂದ್ರೆ ಒಂದು ಲೆಕ್ಕದಲ್ಲಿ ಚಿಕ್ಕದೊಂದು ಇಂಡಸ್ಟ್ರಿ ಅಲ್ಲಿ ಗಿಡಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಇಲ್ಲಿ ನಮಗೆ ಬೇಕಾದ ಗಿಡದ ಎಲೆ, ಕಾಂಡ, ಬೇರು ಇನ್ನಿತರ ಯಾವುದೇ ಒಂದು ಸಸ್ಯದ ಭಾಗದಿಂದ ಜೀವಕೋಶವನ್ನು ತೆಗೆದು ಅದಕ್ಕೆ ಸಸ್ಯ ಪೋಷಕಾಂಶ ಮತ್ತು ತಕ್ಕ ವಾತಾವರಣ ಹಾಗೂ ಪ್ರಚೋದಕಗಳನ್ನು ಒದಗಿಸಿ ಸಸ್ಯಾಭಿವೃದ್ಧಿ ಮಾಡಲಾಗಿದೆ. ಹೀಗೆ ಅಂಗಾಂಶ ಕೃಷಿ ಪದ್ಧತಿಯಿಂದ ತಯಾರಿಸಿದ ಸಸ್ಯಗಳನ್ನು ಹಸಿರು ಮನೆಯಲ್ಲಿ ಅಂದ್ರೆ ಗ್ರೀನ್ ಹೌಸ್ ನಲ್ಲಿ ಬೆಳೆಸಿ, ನಂತರ ಹೊಲ ಗದ್ದೆಗಳಿಗೆ ಕಠಿಣವಾದ ವಾತಾವರಣದ ಪರಿಸ್ಥಿತಿಗೆ ಹೊಂದುವಂತೆ ಮಾಡಲಾಗ್ತದೆ. ಈ ಪದ್ಧತಿಯಲ್ಲಿ ಬಾಳೆ, ಏಲಕ್ಕಿ, ವೆನಿಲಾ, ಅಂಥೋರಿಯಂನಂತಹ ಹೂವಿನ ಗಿಡಗಳನ್ನು ತಯಾರಿಸಲಾಗ್ತದೆ. ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಗಿಡಗಳ ಬೇಡಿಕೆ ಇದ್ದಲ್ಲಿ ತಯಾರಿಸಬಹುದಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಗಿಡ ತಯಾರಿಸಿದರೆ ಉತ್ಪಾದನಾ ವೆಚ್ಚ ಜಾಸ್ತಿಯಾಗಿ ನಷ್ಟ ಉಂಟಾಗ್ತದೆ. ಈ ಪದ್ಧತಿಯಿಂದ ಆಗುವ ಲಾಭಗಳ ಬಗ್ಗೆ ಹೇಳಬೇಕಂದ್ರೆ, ಸಸ್ಯಗಳ ಜೀವಕೋಶ ತೆಗೆದು ಗಿಡ ಉತ್ಪಾದಿಸುವುದರಿಂದ ಈ ಜೀವಕೋಶಗಳು ಪ್ರಯೋಗ ಶಾಲೆಯಲ್ಲಿ ಪರೀಕ್ಷಿಸಿ ಯಾವುದೇ ರೋಗ ರುಜಿನಗಳು ಇಲ್ಲದ ಸಸ್ಯಗಳನ್ನು ನಾವು ಖಾತ್ರಿಪಡಿಸಿಕೊಳ್ಬಹುದಾಗಿದೆ. ಈ ಸಸ್ಯಗಳ ಡೇಟ್ ಆಫ್ ಬರ್ತ್ ಒಂದೇ ಆಗಿರೋದ್ರಿಂದ ಈ ಗಿಡಗಳು ಹೊಲದಲ್ಲಿ ಒಂದೇ ಸವನೆ ಕಟಾವಿಗೆ ಬರ್ತದೆ. ಉದಾಹರಣೆಗೆ, ಈ ಟಿಶ್ಯೂ ಕಲ್ಚರ್ ಪದ್ಧತಿಯಲ್ಲಿ ಬೆಳೆಸಿದಂತಹ ಬಾಳೆ ಗಿಡ ಸಿದ್ಧಪಡಿಸಿದರೆ ಎಲ್ಲ ಗಿಡಗಳು ಒಮ್ಮೆಲೆ ಗೊನೆ ಹಾಕಿ ಎಲ್ಲವೂ ಒಮ್ಮೆಲೆ ಕಟಾವಿಗೆ ಬಂದು ಮಾರಾಟ ಮಾಡಬಹುದಾಗಿದೆ. ಇಲ್ಲಿ ಒಳ್ಳೆಯ ಕ್ವಾಲಿಟಿಯ ಗಿಡಗಳನ್ನು ನಾವು ಈ ಟಿಶ್ಯೂ ಕಲ್ಚರ್ ಇಂದ ಖಂಡಿತ ನಿರೀಕ್ಷಿಸಬಹುದಾಗಿದೆ. ಈ ಅಂಗಾಂಶ ಕೃಷಿಯನ್ನು ಅಂದ್ರೆ ಟಿಶ್ಯೂ ಕಲ್ಚರ್ ಮಾಡುವ ವಿಧಾನದ ಬಗ್ಗೆ ಹೇಳ್ಬೇಕಂದ್ರೆ, ಗಿಡಕ್ಕೆ ಯಾವುದಾದ್ರೂ ಒಂದು ಭಾಗವನ್ನು ಕತ್ತರಿಸಿ ತೆಗೆದು ಸ್ವಚ್ಛಗೊಳಿಸಿ 0.5 ರಿಂದ 1 ಸೆಂಟಿಮೀಟರ್ ಗಾತ್ರದ ತುಂಡುಗಳನ್ನು ಕತ್ತರಿಸಬೇಕಾಗ್ತದೆ. ನಂತರ ಆ ತುಂಡುಗಳನ್ನು ರಾಸಾಯನಿಕಗಳ ಮೂಲಕ ಸೂಕ್ಷ್ಮಾಣುಗಳಿಂದ ಮುಕ್ತಗೊಳಿಸಲಾಗ್ತದೆ. ನಂತರ ಈ ತುಂಡುಗಳನ್ನು ಪ್ರನಾಳದಲ್ಲಿರುವಂತಹ ಮಾಧ್ಯಮದಲ್ಲಿ ಬೆಳೆಸಬೇಕಾಗ್ತದೆ. ಈ ಎಲ್ಲಾ ಪ್ರಕ್ರಿಯೆಯನ್ನು ಲ್ಯಾಬ್ ನಲ್ಲಿ ಮಾಡಬೇಕಾಗ್ತದೆ. ಈ ಲ್ಯಾಬ್ ನಲ್ಲಿ ಹವಾ ನಿಯಂತ್ರಣ ವ್ಯವಸ್ಥೆ ಮತ್ತು ಬೆಳಕು ನಿಯಂತ್ರಣ ವ್ಯವಸ್ಥೆ ಇರಬೇಕಾಗ್ತದೆ. ಇಲ್ಲಿ ಗಿಡ ತಯಾರಿಸಿದ ನಂತರ ಗಿಡವನ್ನು ಹಸಿರು ಮನೆಯಲ್ಲಿ ಅಂದರೆ ಗ್ರೀನ್ ಹೌಸ್ ನಲ್ಲಿ ಇಟ್ಟು ಬೆಳೆಸಬೇಕಾಗ್ತದೆ. ಇಲ್ಲಿಯವರೆಗೆ ಟಿಶ್ಯೂ ಕಲ್ಚರ್ ಇಂದ ಆಗುವ ಲಾಭದ ಬಗ್ಗೆ ಹೇಳುತ್ತಿದ್ದೇನೆ. ಇನ್ನು ಇಲ್ಲಿ ಆಗುವಂತಹ ಅನಾನುಕೂಲತೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಟಿಶ್ಯೂ ಕಲ್ಚರ್ ನ ಒಂದು ಸೆಟಪ್ ಆರಂಭಿಸಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಹವಾ ನಿಯಂತ್ರಣ ಮತ್ತೆ ಬೆಳಕು ನಿಯಂತ್ರಣ ಲ್ಯಾಬ್ ಬೇಕಾಗ್ತದೆ. ಹೆಚ್ಚು ನುರಿತಂತಹ ತಂತ್ರಜ್ಞರು ಅಂದ್ರೆ ಟೆಕ್ನಿಷಿಯನ್ ಕೂಡ ಬೇಕಾಗ್ತದೆ. ದೊಡ್ಡ ಗಾತ್ರದ ಗ್ರೀನ್ ಹೌಸ್ ಕೂಡ ಬೇಕಾಗ್ತದೆ. ಆರಂಭಿಕ ಖರ್ಚಿನಲ್ಲೇ ಇದು ಸಾಧಾರಣ ಒಂದು 15 ರಿಂದ 20 ಲಕ್ಷ ರೂಪಾಯಿ ತಗಲುವುದರಿಂದ ಉತ್ಪಾದನಾ ವೆಚ್ಚವು ಜಾಸ್ತಿಯಾಗಿ ಗಿಡಗಳ ಬೆಲೆಯು ಜಾಸ್ತಿಯಾಗುತ್ತದೆ. ಇದು ಟಿಶ್ಯೂ ಕಲ್ಚರ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ವೇಗದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುತ್ತದೆ.
ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.